ಇದು ಗಂಧದ ಗುಡಿ ಜನತಾ ಮೀಡಿಯಾ, ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಮಸ್ಕಾರ ರೈತ ಬಂಧುವರಿಗೆ. ಈಗಾಗಲೇ ನನ್ನ ಜಮೀನಿನ ಬಗ್ಗೆ ಪೂರ್ಣ ವಿವರಣೆ ಕೊಟ್ಟಿದ್ದೀನಿ. ಇದರ ಜೊತೆಗೆ ನಾವು ನಮ್ಮ ಜಮೀನಿಗೆ ಏನು ಊಟ ಮಾಡಿಸ್ಬೇಕು, ಏನು ಫೀಡ್ ಮಾಡಬೇಕು ಅನ್ನೋದು ಬಹುಮುಖ್ಯವಾದಂಥ ವಿಚಾರ. ಸಾವಯವ ಕೃಷಿ ಬಗ್ಗೆ ನಾನು ನಿಮ್ಗಾಲೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ. ಸಾವಯವ ಕೃಷಿನಲ್ಲಿ ಸಾವಯವ ಗೊಬ್ಬರಗಳನ್ನೇ ಉಪಯೋಗಿಸ್ಬೇಕು. ಅದಕ್ಕಿಂತ ಮಿಗಿಲಾಗಿ ಜೀವಾಮೃತ ಮಾಡಬೇಕು. ನಾವು ಜೀವಾಮೃತನ ಎಲ್ಲರೂ ಮಾಡ್ತಾರೆ, ಆದರೆ ನಮ್ಮ ಪದ್ಧತಿನೇ ಬೇರೆ ಮಾಡ್ಕೊಂಡಿದ್ದೀವಿ ಸರ್. ಒಂದು 10 kg ಗಂಜಲ, 10 kg ಸಗಣಿ, ಸೊ ಒಂದು 2 kg ಬೆಲ್ಲದ ಇದು, 2 kg ಇದು ಧಾನ್ಯದ ಪುಡಿ, ದ್ವಿದಳ ಧಾನ್ಯದ ಪೌಡ್ರು, ಮತ್ತು ಸ್ವಲ್ಪ ಸುಣ್ಣ, ಇಷ್ಟು ಹಾಕೋದ್ರ ಜೊತೆಗೆ ನಾವು ಎಕ್ಕದ ಎಲೆನ ತಂದು ಇದ್ರ ತುಂಬ್ತೀವಿ ಸರ್. ಬಹುಮುಖ್ಯ ಅದು. ನಾನು ಇದು ನನ್ನ ಜೀವನದ ಅನುಭವದಲ್ಲೇ ಮಾಡಿ ನಾನು ನಿಮಗೆ ರೈತರ ಬಾಂಧವರಿಗೆ ಹೇಳ್ತಾ ಇದ್ದೀನಿ. ಇದನ್ನು ಮಾಡಿ ನೋಡಿ. ಪ್ರತಿ ಒಂದು ದೊಡ್ಡ ಗಿಡಕ್ಕೆ 1 ಲೀಟ್ರ್ ಸಾಕು, ಚಿಕ್ಕ ಗಿಡಕ್ಕೆ 1/4 ಲೀಟ್ರು, ಅರ್ಧ ಲೀಟ್ರ್ ಸಾಕು ಸರ್. ನೀವು ಯಾವ ಫರ್ಟಿಲಿಟಿ, ಯಾವ ಮೆನ್ಯೂರಾಗಲಿ ಇನ್ನೊಂದಾಗಲಿ ಕೆಮಿಕಲ್ ಮೆನ್ಯೂರ್ ಯಾವುದೂ ಬೇಕಾಗಲ್ಲ. ಇದು ಬಹುಮುಖ್ಯವಾದಂಥ ರೈತನ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಮಾಡಿದಾಗ ನೀವು ಭೂಮಿಗೆ ನೀವು ಅಮೃತ ನೀಡ್ತಾ ಇದ್ದೀರಿ. ನಾವು ಕೆಮಿಕಲ್ಸ್ ಹಾಕಿದ್ರೆ ಭೂಮಿ ಹಾಳಾಗ್ತಾ ಇದೆ. ಸೊ ಈ ಜೀವಾಮೃತ ನೀಡೋದ್ರಿಂದ ಭೂಮಿಗೆ ನಾವು ಅಮೃತ ನೀಡ್ತೀವಿ. ಆನಂದ ಬಂದಂಥ ಫಲನೂ ಕೂಡ ನಮಗೆ ಒಳ್ಳೆ ಆರೋಗ್ಯಪೂರ್ಣವಾಗಿರ್ತದೆ. ಇದು ಬಹುಮುಖ್ಯವಾದಂಥ ವಿಚಾರ. ಜೀವಾಮೃತ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡವರು ಕಾಮನ್ ಆಗಿ ಮಾಡಬೇಡಿ. ಎಕ್ಕದೆಲೆನೆಲ್ಲ ನೀವು ಅದನ್ನು ತುಂಬಿಸಿ, ಅದನ್ನು 15 days ಕೊಳಿಸಿ, 100% 100 ಬ್ಯಾಕ್ಟೀರಿಯಾ ಆಗಿಬಿಡುತ್ತವೆ ಇಡೀ ಇದಿಲ್ಲ. ಅದನ್ನು ತಗೊಂಡೋಗಿ ಪ್ರತಿ ಮರಕ್ಕೂ 1 ಲೀಟ್ರು, ಅರ್ಧ ಲೀಟ್ರು ಪ್ರಮಾಣದಲ್ಲಿ ಉಳ್ಕೊಂಡು ಬನ್ನಿ. ನೀವು ಯಾವ ಗೊಬ್ಬರನೂ ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ. ಭೂಮಿ ಫಲವತ್ತ. ಮತ್ತು 1 ವರ್ಷ ಹಾಕೋದಲ್ಲ, ಒಂದು ಕಂಟಿನ್ಯೂಸ್ ಆಗಿ 6 ತಿಂಗಳಿಗೊಮ್ಮೆ ಈ ಥರ ಪ್ರತಿ ಮರಕ್ಕೂ ಪ್ರತಿ ಗಿಡಕ್ಕೂ ಹಾಕೊಂಡು ಬನ್ನಿ. ಜೀವಾಮೃತ ಹಾಕೊಂಡು ಬಂದರೆ ಆ ಗಿಡದ ಇದನ್ನೇ ನೋಡಿ. ನೀವು ಒಂದು ಉದಾಹರಣೆ, ನೀವು ಎಲ್ಲ ಪರೀಕ್ಷೆ ಮಾಡಬೇಕು ಅಂದರೆ, ಒಂದು ಗದ್ದೆ ಬೆಳೆದರೆ ಒಂದು ಪರೀಕ್ಷೆ ಮಾಡಿ. ಹೊಂಗೆ ಸೊಪ್ಪನ್ನು ತುಂಬಿಡಿ, ಅಥವಾ ಇದ್ರ ಎಕ್ಕದೆಲೆ ಸೊಪ್ಪು ತುಂಬಿಟ್ಟು ಒಂದು ಮಾರಗ್ಲಕ್ಕೆ ಮಾಡಿ. ಅಲ್ಲಿ ಬೆಳೆ ನೋಡಿ, ಬಾಕಿ ಮೆನ್ಯೂರ್ ಹಾಕಿ ಬೆಳೆದಿರೋವಂಥ ಬೆಳೆ ಭತ್ತನ ನೋಡಿ, ನಿಮಗೆ ಗೊತ್ತಾಗ್ಬಿಟ್ಟು. ಇದೊಂದು ಉದಾಹರಣೆ ನಾನು ಹೇಳಿದ್ದು. ಅದರಿಂದ ಇದು ನಾನು ಅನುಭವಿಸಿ ಮಾತಾಡ್ತಾ ಇದ್ದೀನಿ. ರೈತ ಬಾಂಧವರು ಜೀವಾಮೃತನ ಉತ್ಪಾದನೆ ಮಾಡ್ಕೊಂಡು ಭೂಮಿಗೆ ಅಮೃತ ನೀಡಿ, ಅದರಿಂದ ನಾವು ಅಮೃತನ ಪಡ್ಕೊಂಡು ನಮ್ಮ ಆರೋಗ್ಯ, ದೇಶಕ್ಕೊಂದು ಅಮೃತ ನೀಡೋಣ. ಎಲ್ಲ ಜನತೆಗೆ ಅಮೃತ ಕೊಟ್ಟು ನಾವು ಇನ್ನೂ ಪ್ರಪಂಚ ಇನ್ನೂ 100 ವರ್ಷ ಚೆನ್ನಾಗಿ ಬದುಕಕ್ಕೆ ಪ್ರಯತ್ನ ಪಡೋಕ್ಕೆ ಇಷ್ಟಪಡೋಣ ಅಂತ ಹೇಳ್ಬಿಟ್ಟು 2 ಮಾತು ಹೇಳ್ತೀನಿ ಸರ್. ಈ ತೊಟ್ಟಿನಲ್ಲಿ 10 kg ಗಂಜಲ, 10 ಲೀಟ್ರು 10 kg 10 ಲೀಟ್ರು ಗಂಜಲ, 10 ಲೀಟ್ರು ತಪ್ಪೆ, ಒಂದು 2 kg ಸುಣ್ಣ, ಮತ್ತು ಇದು ಬೇವಿನ ಎಲೆ ಒಂದು 2 kg ಅಷ್ಟು, ಇಷ್ಟು ಹಾಕೋದ್ರ ಜೊತೆಗೆ ಸೊ ಒಂದು 2 kg ದ್ವಿದಳ ಧಾನ್ಯ ಪೌಡ್ರು, ಒಂದು 2 kg ಬೆಲ್ಲ, ಇಷ್ಟು ಹಾಕೋದ್ರ ಜೊತೆಗೆ ಎಕ್ಕದ ಗಿಡನ ಒಂದು ತೆಕ್ಕೆ ತಂದು ಇಲ್ಲಿ ಕೊಳೆಗೆ ಹಾಕ್ತೀವಿ ಸರ್. ಇದರೊಳಗೆ ಕೊಳೆ ಹಾಕ್ತೀವಿ. 15 ದಿವಸ ಕೊಳೆ ಹಾಕ್ತೀವಿ. 15 ದಿವಸ ಅಂದರೆ ಒಂದು 15 days ಒಂದೊಂದ್ಸರಿ ಅದನ್ನ ತಿರುಗ್ತಾ ಇರಬೇಕು. ಸೊ ನಾವು ವೀಕ್ಲಿ ಒಂದ್ಸಾರಿ 7 ದಿವಸಕ್ಕೊಮ್ಮೆ ತಿರುಗುತ್ತಾ ಇದ್ರೆ ಸಾಕು. 100% ಬ್ಯಾಕ್ಟೀರಿಯಾ, ಅದು ಕಣ್ಣಿಗೆ ಕಾಣೋದಿಲ್ಲ, ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ. ಆ 100% ಬ್ಯಾಕ್ಟೀರಿಯಾದಾಗ ಭೂಮಿಗೆ ಉಣಿಸಿದ್ರೆ ಅದೇ ಒಂದು ಅಮೃತ ಸರ್.